ನಮಸ್ಕಾರ ರೀ ಎಲ್ಲರಿಗೂ ಎಲಕ್ಕಿ ನಾಡಿನ ಸೊಬಗು ಚಾನಲ್ಗೆ ಆತ್ಮೀಯವಾದ ಸ್ವಾಗತಗಳು ಕಣ್ರಿ. ಬನ್ನಿ, ನಾನು ಇವತ್ತಿನ ರೆಸಿಪಿಯಲ್ಲಿ ನಿಮ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಉಳಿದಿರುವಂಥ ದೋಸೆ ಹಿಟ್ಟಿನಿಂದ ಅಥವಾ ಪಡ್ಡಿ ಹಿಟ್ಟಿನಿಂದ ನಾವು ಟೇಸ್ಟಿಯಾದಂಥ ಬಜೆ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡ್ರಿ. 1 ಕಪ್ ರವೆ ಇದ್ದು ಮತ್ತು 1 ಕಪ್ ದೋಸೆ ಹೊಟ್ಟು ಉಳಿದಿತ್ತು ಅಂದ್ರಿ. ಇದರಿಂದ ಸೂಪರ್ ಆಗಿರೋ ಬಜ್ಜಿ ಕೂಡ ಮತ್ತು ಟೇಸ್ಟಿಯಾದಂಥ ಬಜ್ಜಿ ಕೂಡ ಮಾಡ್ಬೋದ್ರಲ್ರಿ. ನೋಡೋಣ್ರಿ ಹೆಂಗಿದ್ರೆ ಏನೇನು ಬೇಕಂತ ನೋಡ್ರಿ. ಇಲ್ಲಿ 1 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ ರೀ. 3 ಈರುಳ್ಳಿ ಪೀಸು ಹೆಚ್ಚಿಟ್ಕೊಂಡಿದ್ದೀನಿ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಸಿ ಎಲ್ಲ ಪೇಸ್ಟು ಅದು ರೀ. ಇವಾಗ ನೋಡ್ರಿ, ಮೊದಲು ನಾನು ಈರುಳ್ಳಿ ಹಾಕ್ತೀನಿ ರೀ ದೋಸೆ ಹಿಟ್ಟಿಗೆ. ನಂತರ ಕೊತ್ತಂಬರಿ ರೀ, ಚಿರೋಟಿ ರವೆನ ನೋಡಿಕೊಂಡು ಹಾಕ್ಕೊಡ್ರಲ್ಲ ನೀವು ಎಷ್ಟು ಬೇಕು ಅಂತಂದೇಳಿ. ನಂತರ ಇವಾಗ ಸ್ವಲ್ಪ ಹಸೆಕಾಯ್ದು ಪೇಸ್ಟ್ ಹಾಕ್ತೀನಿ ರೀ ನಾನು. ನಂತರ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿರ್ತೀವಿಲ್ರಿ, ಅದನ್ನು ಹಾಕ್ತೀನಿ ರೀ ಇವಾಗ. ನಂತರ ನೋಡ್ರಲ್ಲ, ಇವಾಗ ಸ್ವಲ್ಪ ಅಜ್ವಾನ್ ಕಾಳು ರೀ. ಈ ರೀತಿಯಾಗಿ ಕೈಯಿಂದ ತಿಕ್ಕಿ ಹಾಕ್ಬೇಕ್ರಿ. ಅಂದ್ರೆ ಇದು ಖಮೂರು ತುಂಬ ಚೆನ್ನಾಗಿ ಬರ್ತದೆ ರೀ. ಹಾಗಾಗಿ ಸ್ವಲ್ಪ ಕೈಯಿಂದ ತಿಕ್ಕಿ ಈ ರೀತಿಯಾಗಿ ಅಜ್ವಾನ್ ಕಾಳು ಹಾಕ್ರಲ್ಲ. ನಂತರ ಸ್ವಲ್ಪ ಜೀರಿಗೆ ಹಾಕ್ರಲ್ರಿ. ಉಪ್ಪು ದೋಸೆ ಹಿಟ್ಟಿಗೆ ಹಾಕಿರ್ತೀವಿಲ್ರಿ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕ್ರಿ. ಸ್ವಲ್ಪ ಹಾಕ್ತೀನಿ ರೀ ನಾನು. ಚೆನ್ನಾಗಿ ಈ ರೀತಿಯಾಗಿ ಕೈಯಿಂದ ಮಿಕ್ಸ್ ಮಾಡ್ಬೇಕು ನೋಡ್ರಲ್ಲ. ನಾವು ಬಜ್ಜಿ ಹಿಟ್ಟಿಗೆ ಆ ಹದಕ್ಕೆ ಕಲಿಸ್ತೀವಿಲ್ರಿ, ಆ ಹದಕ್ಕೆ ಇದು ಬರ್ಬೇಕ್ರಿ. ಹಾಗಾಗಿ ಆ ಹದಕ್ಕೆ ಬರೋವರೆಗೂ ಕಲಿಸ್ಬೇಕ್ರಿ ಇದನ್ನ ಕೈಯಿಂದ. ಇದಕ್ಕೆ ರವೆ ಏನಾದರೂ ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ಸ್ವಲ್ಪ ರವೆ ಹಾಕೋರಲ್ಲ. ರವೆ ನೋಡ್ಕೊಂಡು ಹಾಕೋರಿ ಯಾವಾಗಿದ್ರು ನೀವು. ಈ ರೀತಿಯಾಗ್ರಿ ಒಂದು 10ರಿಂದ 15 ನಿಮಿಷ ರೀ ಇದನ್ನ ನೆನೆಲಿಕ್ಕೆ ಬಿಡ್ಬೇಕ್ರಿ. ಹಂಗೆ ಅಂದ್ರೆ ರವೆ ಎಲ್ಲ ಸ್ವಲ್ಪ ನೆಂದು ಸ್ಮೂತ್ ಆಗ್ಬೇಕಲ್ರಿ. ಅಲ್ಲಿವರೆಗೂ ಈ ರವಾನ ಹಿಂಗೆ ಬಿಡೋಣ ನೋಡ್ರಿ. ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಬಜ್ಜಿ ಹಿಟ್ಟಿನ ಗತಿ. ನಾನು ನೋಡ್ರಿ ಇಷ್ಟು ಗಟ್ಟಿಯಾಗಿ ನೋಡ್ರಿಲ್ಲ, ಇಷ್ಟು ಗಟ್ಟಿಯಾಗಿ ಕಲ್ಸ್ಕೊಂಡಿದ್ದೀನಿ ರೀ ನಾನು. ತೀರಾ ತಿಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದೇನಾರ ಗಟ್ಟಿ ಅನಿಸ್ಲಿಲ್ರಿ ನಿಮ್ಗೆ ಅಂದ್ರೆ ಮತ್ತೆ ಬೇಕಂದ್ರೆ ಪುಂಡಿ ರವೆ ಹಾಕೋಬೋದ್ರಿ ನೀವು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ರಿ ನಾನು ಒಂದು 10 ನಿಮಿಷ ಹಾಗೆ ಬಿಡ್ತೀನಿ ರೀ. ಅದಕ್ಕೆ ರವೆ ಸೋಡಾ ಏನು ಹಾಕೋದು ಬೇಡ್ರಿ, ನಾವು ಮೊದಲೇ ದೋಸೆ ಹಾಕಿದ್ದೀವಿಲ್ರಿ, ಹಾಗಾಗಿ ಸೋಡಾ ಏನು ಹಾಕೋ ಅವಶ್ಯಕತೆ ಇಲ್ರಿ. ಅದಕ್ಕೆ ಅದೊಂದು 10 ನಿಮಿಷ ನೆನ್ಕೊಲ್ರಿ. ಅಲ್ಲಿವರೆಗೂ ನಾವು ಒಂದು ಕಡಾಯಿ ಇಟ್ಬಿಟ್ಟು ಎಣ್ಣೆ ಬಿಸಿ ಅಂತಂದ್ರೆ ಇಟ್ಬಿಡಲ್ರಿ. ಸ್ವಲ್ಪ ನೆನೆವರೆಗೂ ಲೋ ಫ್ಲೇಮಲ್ಲಿ ಎಣ್ಣೆ ಬಿಸಿ ಹಾಕಂತ ಇರ್ತದಲ್ರಿ, ಅದಕ್ಕೆ ಎಣ್ಣೆ ಬಿಸಿ ಮಾಡಕ್ಕೆ ಇಡಲ್ರಿ. ಲೋ ಫ್ಲೇಮಲ್ಲಿ ಇಟ್ರಿ ಎಣ್ಣೆ ಹಾಕ್ಬಿಟ್ಟು ಇದು ಎಣ್ಣೆ ಬಿಸಿಗೆ ಅಂತಂದೇಳಿ ಇಟ್ಟು ಕೈ ಬಿಡಂದ್ರಿ ನಾವು. ಇದು ಎಣ್ಣೆ ಬಿಸಿ ಆಗೋವರೆಗೂ ಒಂದು 10 ನಿಮಿಷದ ನೆನ್ಕೊಳ್ಳಿ. ಹಂಗೆ ರೀ ನಾವು ಉಳಿದಿರೋಂಥ ದೋಸೆ ಹಿಟ್ಟಿನಿಂದ ಮಾಡೋಂಥ ರೆಸಿಪಿ ನೋಡ್ರಲ್ಲ. ಇದು ತುಂಬ ಟೇಸ್ಟಿಯಾಗಿ ಮತ್ತು ರುಚಿಕರವಾಗಿ ಕ್ವಿಕ್ಕಾಗಿ ಆಗುವಂಥ ಒಂದು ತಿಂಡಿ ಕೂಡ ಅಂತ ಹೇಳ್ಬೋದಲ್ರಿ ಇದಕ್ಕೆ. ನೋಡ್ರಲ್ಲ ರೀ, ಇವಾಗ ರೀ ಒಂದು 10 ನಿಮಿಷ ಆಗಿದ ನಂತರ ಇದು ನೆನ್ಕೊಂಡಿದ್ರಿ ಚೆನ್ನಾಗಿ. ರವೆ ಎಲ್ಲ ಪೂರ್ತಿ ಸ್ಮೂತ್ ಆಗೈತ್ರಿ. ಇವತ್ತು ತೊಗೊಂಡ್ರಿ ಎಣ್ಣೆ ಬಿಸಿ ಆಗೈತ್ರಿ. ಎಣ್ಣೆನೂ ಕೂಡ ಈ ಎಣ್ಣೆಲಿ ಈ ರೀತಿಯಾಗಿ ಬಜ್ಜಿ ಬಿಡ್ತೀವಲ್ರಿ ನಾವು, ಆ ಬಜ್ಜಿ ರೀತಿಯಾಗಿ ಬಿಡನ್ರಿ ಈಗ ಇದನ್ನ. ಬಜ್ಜಿ ಹೆಂಗೆ ಬಿಡ್ತೀವಲ್ರಿ, ಇಷ್ಟಿಷ್ಟ ಸಣ್ಣ ಸಣ್ಣದಂಗೆ ಹಂಗೆ ಬಜ್ಜಿ ರೀತಿ ಬಿಡನ್ರಲ್ಲ ಇದನ್ನ.
ಸ್ವಲ್ಪ ಲೋ ಫ್ಲೇಮಲ್ಲಿ ಇಡ್ರಲ್ಲ, ಇದನ್ನ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಲೋ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡಿರಿ. ತುಂಬ ಖಡಕ್ಕಾಗಿ ಮತ್ತು ಟೇಸ್ಟಿಯಾದಂಥ ಬಜ್ಜಿ ರೆಡಿ ಆಗಿರ್ತಾವೆ ನೋಡಿರಿ. ನಿಮ್ಗೆ ತಿನ್ನಲಿಕ್ಕೆ ಡಿಫ್ರೆಂಟಾಗಿ ಹೊಸ ರುಚಿ ಕೊಡುತ್ತೆ ಇದು ನಿಮ್ಮ ಬಾಯಿಗೆ ಕೂಡ. ನಾವು ಇದಕ್ಕೆ ಉಂಡಿ ರವೆ ಮಿಕ್ಸ್ ಮಾಡಿರ್ತೀವಿ ರೀ. ಉಂಡಿ ರವೆ ಮಿಕ್ಸ್ ಮಾಡೋದ್ರಿಂದ ಅದ್ರದ್ದು ಟೇಸ್ಟ್ ಕೂಡ ನೋಡ್ರಲ್ಲ, ಇಲ್ಲಿ ಸ್ವಲ್ಪ ಕೂಡ ಯಾವುದೇ ರೀತಿ ಬಜ್ಜಿ ಕೂಡ ನೋಡ್ರಿ ಒಡೆಯಂಗಿಲ್ರಿ. ಇದು ಸ್ವಲ್ಪ ಕೂಡ ನಾವು ಹೆಂಗೆ ಬಿಟ್ಟಿರ್ತೀವಿಲ್ರಿ ಹಂಗೆ ಬಜ್ಜಿಯಾಗಿ ರುಚಿಯಾದಂಥ ಬಜ್ಜಿ ಬಿಸಿ ಬಿಸಿಯಾಗಿ ನಮ್ಮ ಬಾಯಿಗೆ ಬಂದು ಬೀಳ್ತಾವೆ ನೋಡ್ರಿ. ಅಷ್ಟು ಟೇಸ್ಟ್ ಇರ್ತದ್ರಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡಲ್ರೆ ಇದು ಫ್ರೈ ಮಾಡಲ್ಲ. ಹೈ ಫ್ಲೇಮಲ್ಲಿ ಏನು ಇಟ್ಕೊಂಡು ಹೋಗ್ಬೇಡ್ರಿ. ಇದು ಬೇಕಾಗಿರೋ ಸಾಮಗ್ರಿಗಳು ಕೂಡ ಕಮ್ಮಿ ರೀ. ಹೇಳಿದ್ನಿಲ್ರಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಚಟ್ನಿ ಇದನ್ನ ಮಾಡಿ ಇಟ್ಕೊಂಡಿರ್ತೇವಲ್ಲ ಆದ್ರಿ, ಮತ್ತು ಬೆಳ್ಳುಳ್ಳಿ ಪೇಸ್ಟು, 1 ಕಪ್ ಉಂಡಿ ರವೆ. 1 ಕಪ್ ಉಂಡಿ ರವೆ ಇತ್ತು ಅಂದ್ರೆ ಬೇಗನೆ ಕ್ವಿಕ್ ಆದಂಥ ರೆಸಿಪಿ ಅಂತ ಹೇಳ್ಬೋದು ನೋಡಿ. ಕ್ವಿಕ್ಕಾಗಿ ಒಂದು ನಾಷ್ಟ ಕೂಡ ರೆಡಿ ಆಗುತ್ತೆ ಅಂತಂದೇಳಿ ಟೀ ಜೊತೆಗೆ, ಸಾಯಂಕಾಲ ಟೀ ಜೊತೆಗೆ, ಬೆಳಗ್ಗೆ ಟಿಫಿನ್ ಬಾಕ್ಸ್ ಜೊತೆಗೆ ಕಟ್ಲಿಕ್ಕೆ ಅಂತ ತುಂಬ. ಈಗ ದೋಸೆ ಕಟ್ಟಿರ್ತೀವಿಲ್ರಿ ನಾವು, ದೋಸೆ ಜೊತೆಗೆ ಒಂದಿನ ದೋಸೆ ಕಟ್ಟಿರ್ತೀವಿ ರೀ, ನೆಕ್ಸ್ಟ್ ದಿನ ದೋಸೆ ಕಟ್ಲಿಕ್ಕೆ ಆಗಲ್ಲ ಬಾಕ್ಸಿಗೆ, ಟಿಫಿನ್ ಬಾಕ್ಸಿಗೆ. ಸೊ ಆ ಟೈಮಲ್ಲಿ ಈ ರೀತಿಯಾಗಿ ಉಂಡಿ ರವೆ ಹಾಕ್ಬಿಟ್ಟು ಮಾಡಿದ್ರಿ ತುಂಬ ಚೆನ್ನಾಗಿರ್ತೈತಿ ಮತ್ತು ರುಚಿಯಾಗಿ ಕೂಡ ಇರ್ತದೆ. ನೋಡಲ್ಲ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಕ್ರಿಸ್ಪಿಯಾಗಿ ಯಾವ ರೀತಿಯಾಗಿ ಬರ್ತಿದೆ ಅಂತ ಬಜ್ಜಿ. ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರಿ ಕ್ರಿಸ್ಪಿ ಆಗೋವರೆಗೂ ಸ್ವಲ್ಪ ಇದನ್ನ ಬೇಯಿಸ್ರಲ್ಲ. ನೋಡ್ರಲ್ಲ, ನಾನು ತಟ್ಟೆಗೆ ತೆಗೆದಿದ್ದೀನಿ, ಕಾಣಿಸ್ತಿದೆಲ್ಲ. ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಬರ್ಬೇಕ್ರಿ ಅದು. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಇಟ್ಟು ನಾವು ಇವಾಗ ನೋಡ್ರಿ ಮತ್ತೆ ಬಿಡ್ತೀನಿ ರೀ ನಾನು. ಸ್ವಲ್ಪ ಕೂಡ ಆಯಿಲಲ್ಲಿ ಯಾವುದೇ ರೀತಿಯಾದಂಥ ದೋಸೆ ಹಿಟ್ಟು ಕೂಡ ಬಿಡೋದಿಲ್ರಿ. ನಾವು ರವೆ ಹಾಕಿರ್ತೀವಿ ಇಲ್ರಿ, ಅದರ ಮಿಕ್ಸ್ ಮಾಡಿರೋಂಥ ರವೆ ಅದು ಕೂಡ ಬಿಡಂಗಿಲ್ರಿ. ಹಾಗೇನೆ ನಾವು ಹೆಂಗೆ ಅದು ಬಜೆ ಇಟ್ಟು ಬಿಟ್ಟಿರ್ತೀವೋ, ಇನ್ನು ಬಜೆ ಬಿಡುವಾಗನಾದ್ರೂ ಸ್ವಲ್ಪ ಹಿಟ್ಟು ಆ ಕಡೆ ಈ ಕಡೆ ಒಡೆದು ಇದಾಗುತ್ತಾರೆ. ಆದರೆ ಇದು ನಾವು ಮಾಡೋ ಬಜ್ಜಿ ಸ್ವಲ್ಪ ಕೂಡ ಒಡೆದು ಇಲ್ರಿ, ಏನಿಲ್ರಿ. ಹಂಗೆ ಎಣ್ಣೆಲಿ ಯಾವ ರೀತಿಯಾಗಿ ಬಿಟ್ಟಿರ್ತೀವಿ ಅದೇ ರೀತಿನ ಬರ್ತದೆ ನೋಡ್ರಿ ಇದು. ನೋಡ್ರಲ್ಲ ರೀ, ನಾನು ಇಲ್ಲೇ ತೋರಿಸ್ತೀನಿ ನಿಮಗೆ ಒಂದು ಒಡೆದ್ಬಿಟ್ಟು ಕೂಡ. ನೋಡಲ್ಲ ಬಿಸಿ ಇದೆ. ಸೊ ಹಂಗಾಗಿ ಮೇಲ್ಗಡೆ ರವೆ ಹಾಕಿರ್ತೀವಿ ಇಲ್ಲಿ. ರವೆ ಕೂಡ ಯಾವ ರೀತಿ ಕಾಣಿಸ್ತಿದೆ ಅಂತ ಡೆಕೋರೇಷನ್ ಮಾಡಿರೋ ಈ ರೀತಿ ಬಜ್ಜಿಗೆ ಲುಕ್ ಕೊಡ್ತಿರ್ತಿದ್ವಿ. ಅದು ತುಂಬ ಲುಕ್ ಆಗ್ರಿ. ದೋಸೆ ಇಟ್ಟು ಒಂದಿನ ಬಿಟ್ಟು ನಾವು ಮರುದಿನ ಮಾಡಿರ್ತೀವಿಲ್ರಿ, ಫ್ರಿಜ್ಜಲ್ಲಿ ಇಟ್ಕೊಂಡು ಇಲ್ಲ ಹಂಗೆ ಕಡೆಗಿಟ್ಟರೆ ಹಾಳಾಗುತ್ತೆ. ಫ್ರಿಜ್ಜಲ್ಲಿ ಇಟ್ಟಿರ್ತೀವಿಲ್ರಿ, ಸ್ವಲ್ಪ ಹುಳಿ ಆಗಿರ್ತೈತಲ್ರಿ, ಅದ್ರ ಟೇಸ್ಟ್ ಅಂತೂ ಇನ್ನೂ ಕೊಡ್ತಾ ಇದೆ ನೋಡ್ರಿ ಬಜ್ಜಿಗೆ. ಹುಳಿ ಟೇಸ್ಟ್ ಬೇರೆ. ಒಂಥರ ಮೊಸರು ಬಜ್ಜಿ ತಿಂದಿರ್ತೀವಿಲ್ರಿ ನಾವು, ಆ ಟೇಸ್ಟಲ್ಲಿ ಇದು ಕೊಡ್ತಾ ಇದೀರಿ ಹಂಗೆ ಬಾಯಿಗೆ. ತುಂಬ ಅದ್ಭುತ. ನಂಗಂತೂ ತುಂಬ ಇಷ್ಟ ಆಗ್ತಿದೆ ನೋಡ್ರಿ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡ್ರಲ್ಲ. ಉಳಿದಿರೋಂಥ ದೋಸೆ ಹಿಟ್ಟಿಂದ ಬಜ್ಜಿ ಮಾಡಿಬಿಟ್ಟು ಯಾವ ರೀತಿ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಹಾಗೆ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಆಗಿ ಸಪೋರ್ಟ್ ಮಾಡಿರಲಿ ಆದಷ್ಟು ಅಂತ ಕೇಳ್ಕೊತೀನಿ ಎಲ್ಲರ ಹತ್ರನೂ.
ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಆದಷ್ಟು ರೀ. ನೋಡಿ ಆಯಿಲ್ ಕೂಡ ಸ್ವಲ್ಪ ಬಿಡೋದಿಲ್ರಿ. ಆಯಿಲ್ ನಾವು ಹೆಂಗೆ ಬೀರ್ತಿರ್ತಿಲ್ರಿ, ನಾವು ಹಾಕಿದಾಗ ಅದೇ ರೀತಿಯಾಗಿ ಆಯಿಲ್ ಇರ್ತಾರೆ. ಒಂದು ಸ್ವಲ್ಪ ಕೂಡ ಯಾವುದೇ ಹಿಟ್ಟಾಗಲಿ ರವೆ ಆಗಲಿ ಇದು ಬಿಡೋದೇ ಇಲ್ರಿ ಎಣ್ಣೆಲಿ. ಎಣ್ಣೆ ಕೂಡ ಜಾಸ್ತಿ ಖರ್ಚಾಗಲ್ರಿ, ಇದಕ್ಕೆ ಕಮ್ಮಿ ಎಣ್ಣೆ ಯೂಸ್. ನೋಡ್ರಲ್ಲ, ಕಾಣಿಸ್ತಿರ್ಬೋದು ನಿಮಗೆ ಎಣ್ಣೆ ನಾವು ಹಾಕಿದಾಗ ಯಾವ ರೀತಿಯಾಗಿತ್ತೋ ಅದೇ ರೀತಿಯಾಗಿ ಎಣ್ಣೆ ಕೂಡ ಸ್ವಲ್ಪನೂ ಕೂಡ ಎಣ್ಣೆಲಿ ಬಿಟ್ಕೊಳೋದಿಲ್ಲ ರೀ. ಅದು ಬಜ್ಜಿ ತುಂಬ ಟೇಸ್ಟಿಯಾಗಿ ಮತ್ತು ರುಚಿಕರವಾಗಿ ಕ್ರಿಸ್ಪಿಯಾಗಿ ಕೂಡ ಇರ್ತಾವ್ರಿ. ತುಂಬ ತಿನ್ನಲಿಕ್ಕೂ ಕೂಡ ತುಂಬ ರುಚಿ ಅಂದರೆ ರುಚಿಯಾಗಿರ್ತಾವ್ರಿ. ನೋಡಿರಿ, ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ಕ್ರಿಸ್ಪಿಯಾಗಿ ಯಾವ ರೀತಿಯಾಗಿ ಬಂದಿದೆ ಬಜ್ಜಿ ಅಂತಂದೇಳಿ. ನೋಡಿ ಕಾಣಿಸ್ತಿದೆಯಲ್ಲ, ಒಳಗಡೆ ನೋಡಿ ನಾವು ಹಾಕಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲ ಹೆಂಗೆ ಕಾಣಿಸ್ತಿದೆ ಅಂತಂದೇಳಿ. ಅದು ಕೂಡ ನಾಲ್ಗೆಗೆ ಹೊಸ ಒಂದು ರೀತಿಯ ಫ್ಲೇವರನ್ನೇ ಕೊಡುತ್ತೆ ಅಂತ ಕೂಡ ಹೇಳ್ತೀನಿ ರೀ. ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಯಾವ ರೀತಿಯಾಗಿ ಬಜ್ಜಿ ಬರ್ತಿದೆ ಅಂತ. ಆಯಿಲ್ ನೋಡಿ ನೀವು, ಆಮೇಲೆ ಇನ್ನೊಂದು ಮೇನ್ ಆಗಿ ಆಯಿಲ್ ನೋಡಿ, ಆಯಿಲಲ್ಲಿ ಏನು ಕೂಡ ಸ್ವಲ್ಪ ಕೂಡ ಬಿಡೋದಿಲ್ಲ. ಯಾವುದೇ ರೀತಿ ಹಿಟ್ಟು ನಾವೇನಾದರೂ ಮಾಡುವಾಗ ಬಜ್ಜಿ ಇದು ಮಾಡುವಾಗ ಸ್ವಲ್ಪ ಹಿಟ್ಟಾದರೂ ಬಿಟ್ಟಿರುತ್ತೆ ಏನಾದರೂ. ನೋಡಿ ಇಲ್ಲಿ ನಾನು ದೋಸೆ ಹಿಟ್ಟಿಂದ ಮಾಡಿದ ಬಜ್ಜಿ ಅಂದರೆ ಯಾರು ಕೂಡ ನಂಬಲ್ಲ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಆಯಿಲಲ್ಲೂ ಕೂಡ ಸ್ವಲ್ಪ ಕೂಡ ಬಿಡೋದೇ ಇಲ್ಲ ಇದು. ನೋಡಿ ಫ್ರೆಂಡ್ಸ್, ನಾನು ಉಳಿದಿರೋ ಅಂಥ ದೋಸೆ ಹಿಟ್ಟಿಂದ ಮತ್ತು 1 ಕಪ್ ರವೆನ ಬಳಸ್ಕೊಂಡು ರುಚಿಕರವಾದಂಥ ಬಜ್ಜಿಯನ್ನು ಮಾಡಿ ತೊಗೊಂಬಂತಿದೆ ನಿಮ್ಮ ಮುಂದೆ. ಕಾಣಿಸ್ತಿರ್ಬೋದಲ್ಲ ನಿಮಗೂ ಕೂಡ ಯಾವ ರೀತಿಯಾಗಿ ಕ್ರಿಸ್ಪಿಯಾಗಿ ಕೂಡ ಕಾಣಿಸ್ತಿದೆ ಬಜ್ಜಿಗಳೆಲ್ಲ ತುಂಬ ಅಂತಂದೇಳಿ. ನಾವು ಮಾಡಿರೋವಂಥ ನಾರ್ಮಲ್ ಹಸೆ ಹಿಟ್ಟು ಹಾಕಿ ಯೂಸ್ ಮಾಡ್ತೀವಲ್ಲ ಆ ಬಜ್ಜಿಕ್ಕಿಂತ ಈ ಬಜ್ಜಿ ಯಾವ ರೀತಿಯಾಗಿದೆ ಅಂತ ನಿಮಗೆ ಕೂಡ ಕಾಣಿಸ್ತಿರ್ಬೋದು. ಕ್ರಿಸ್ಪಿಯಾಗಿ ಮತ್ತು ತುಂಬ ಚೆನ್ನಾಗಿ ನೋಡಿ, ಇಲ್ಲಿ ಒಳಗಡೆ ಹಾಕಿರೋವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಸೆಕಾಯಿ ಅದೆಲ್ಲ ಹಾಕಿರ್ತೀವಿ ರೀ. ಅದ್ರ ಫ್ಲೇವರ್ ಅಂದರೂ ಇನ್ನೂ ತುಂಬ ಚೆನ್ನಾಗಿರ್ತದೆ. ಇದು ಕೂಡ ನೋಡಿ, ಹೊರಗಿಂದ ಕ್ರಿಸ್ಪಿಯಾಗಿ ಒಳಗಿಂದ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಬಜ್ಜಿ ಅಂತ ನೀವೇ ನೋಡ್ತಿರ್ಬೋದು. ನೀವು ಕೂಡ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಗೊತ್ತಲ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ. ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಾವು ಮತ್ತೆ ಬರೋಣಲ್ರಿ, ಸಿಗ್ತೀನಿ ರೀ ಹೊಸ ರೆಸಿಪಿಯೊಂದಿಗೆ. ನಿಮ್ಮ ಮನೆ ಮಗಳು ಬರನ್ರಿ, ಶರಣ್ರಿ, ಬರ್ತೀವಿ ರೀ.